ಗುಣ ಗಂಭೀರರಾದ ದಾನಸೂರರಾದ ಶ್ರೀಮನ್ ಶ್ರೀ ಶ್ರೀ ಭೀಕರ ಬೈರೇಗೌಡರಿಗೆ ಈ ತಿಪ್ಪಯ್ಯನ 21 ನಮಸ್ಕಾರಗಳು. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಹೇಳಿದ ಕೆಲಸ ಬೇಗ ಮುಗಿಸಿಕೊಂಡು ಬಾಯೊಂದು ಕಳಿಸಿದರೆ ಬಾಯ್ ಪಾಠ ಮಾಡುತ್ತಾ ಬರ್ತೀಯಲ್ಲ, ಏನಾಯ್ತು ನಿನಗೆ ದಾರಿ? ಲೇ ಲೇ ಹಲಕಟ ನನ್ನ ಮಗನ, ಲೇ ಲೇ ಬೇವರ್ಷ ನನ್ನ ಮಗನ. ಅಯ್ಯಪ್ಪ ನೀ ಮನೆಗಿಲ್ರಿ ಅಪ್ಪ, ಹಿಂಗೈತೆ ಬೈತಿದ್ದಲ್ಲ ಲಕ್ಷ್ಮೀಪತಿ ಸಾತ್ರಿ ಎಂದು ಸಾತ್ತ. ಈ ಕನ್ನಡ ನಾಡಿ ನೀವೇ ಕಿಂಗ್ ಅಂತ ಹೊಗಳುತ್ತಾ ಬಂದೆ. ಶಬ್ಬಾಷ್ ತಿಮ್ಮಯ್ಯ, ಶಬ್ಬಾಷ್. ನಿನ್ನ ಆಟದ ಕೂಗು ನನಗೆ ಅರ್ಥವಾಗದ ಕಾರಣ ವ್ಯರ್ಥ ತಿಳಿದುಕೊಂಡಿದ್ದೆ. ಆದರೆ ಎನ್ನುವೇ ಮಾತೇ ಇಲ್ಲ. ನಮ್ಮ 4 ಫ್ಯಾಕ್ಟರಿಗಳ ಎಮ್ಡಿಗಳಿಗೆ ಜಮಾ ಖರ್ಚಿನ ವಿಷಯ ತಿಳಿಸಿದ್ದೇನೆ. ನೀವು ಕೈಗಾರಿಕೆ ಮಂತ್ರಿಗರೇ ಹೇಳಿದರೆ ಸಾಕು. ಅಷ್ಟೇ ಅಲ್ಲ ಗೌಡರೇ, ಒತ್ತೆ ಪತ್ರದ ಹೆಸರಿನಲ್ಲಿ ಆಸ್ತಿ ಪತ್ರದ ಬಾಂಡನ್ನೆಲ್ಲ ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಿರಿ. ಹೌದು ಚಾರ್ಲಿ, ಇದೊಳ್ಳೆ ಪ್ಲಾನು. ಪವರ್ ಆಫ್ ಪಾರ್ಟ್ನರಿ ನೆಪದಲ್ಲಿ ಎಲ್ಲ ಬಡ ಜೀವಿಗಳ ಆಸ್ತಿ ಪತ್ರವನ್ನು ಎತ್ತಿ ಹಾಕಿ 100 ಕೋಟಿ ಸಾಲದಲ್ಲಿ ಆ ಲಕ್ಷ್ಮೀಪತಿ ಫ್ಯಾಕ್ಟರಿ ಅಡವಾಗಿದೆ ಎಂದು ಕಾಗದ ಹುಟ್ಟಿಸಿ ಈ ಸಾಮ್ರಾಜ್ಯಕ್ಕೆ ನಾ ದೊರೆಯನಾಗಲೇಬೇಕು. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿಯೇ. ಆನಂತರ ನನ್ನ ತಂಗಿಯಾಗಿ ಮನೆ ತುಂಬಿದ ಶಕುಂತಲ. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ಈ ಸಿದ್ಧಲಿಂಗ ಇನ್ನು ಜೀವಂತವಾಗಿರುವವರೆಗೂ ವಿರುದ್ಧ ಹೋರಾಟ ಮಾಡಲು ಬಂದ ನಿಮ್ಮಂತವರಿಗೆ ಸಟ್ಟು ಹೊಡೆದು ಗಂಡು ಚಂಡಿ ಹಾಕಿ ನಿಂತ ರಾಮಲಿಂಗನ ತಮ್ಮ ಸಿದ್ಧಲಿಂಗ. ಸಿದ್ಧ ಸೌಕರ ಬಂದ. ಈ ಸಿದ್ಧ ಇಂದಿನಿಂದ ಎಲ್ಲದಕ್ಕೂ ಬದ್ಧ. ಈ ಗಂಡು ಮಾತನ್ನು ಹಿಂದೆ ನಿನ್ನ ಎದುರಲ್ಲಿ ಹಾಕಿಕೋ. ಸಿದ್ಧ, ನಾನು ಯಾರೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ನನ್ನೊಂದಿಗೆ ಆಗೆತನ ಸಾಧಿಸಿದರೆ ಮಂಗನಂತೆ ಹಾರಾಡುವ ನಿನ್ನ ಒಂದೊಂದು ಅಂಗಾಗలను ಕತ್ತರಿಸಿ ಕೈಯಲ್ಲಿ ಕೊಡುವೆ ಎತ್ತರ. ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಸಂಚರಿಸುವ ನನಗೆ ನಿಮ್ಮಂಥವರ ಭಯವಿಲ್ಲ. ಒಂದು ಸಲ ಈ ಸಿದ್ಧಲಿಂಗ ಕರಕ್ಕೆ ಕಂಕಣ ಕಟ್ಟಿ ನಿಂತರ ನಿಮ್ಮಂಥವರ ಅವಯವಗಳನ್ನು ಕತ್ತರಿಸಿ ನೀನು ತಿಳಿಯದೆ ಮಳ್ಳರ ತರ ಮಾತನಾಡಿದರೆ ನಿನ್ನ ಸಾವಿನ ದಿನಾಂಕವನ್ನೇ ನವೀಕರಿಸಬಿಡಬೇಕಾಗುತ್ತದೆ. ಎಚ್ಚರ. ಏ ಹುಚ್ಚ, ಬಕಾಸುರನಂತೆ ಬಂಡಿಯನ್ನ ತಿಂದು ಕೆಚ್ಚನೆಯ ವೀರನಾಗಿ ಈ ಸೌಕಾರನ ರಕ್ಷಣೆಗೆ ಸದಾ ಮೊಟ್ಟಿ ಹಿಡಿದು ನಿಂತಿರುವ ಈ ಚಾಕು ಚಾಲಕರಿಗೆ ಸಾವಿನ ಸುದ್ದಿ ಹೇಳ್ತೀಯ ಕಚ್ಚ? ರಾಮ ರಾಜ್ಯದ ಈ ಭರತ ನಾಡಿನಲ್ಲಿ ನಾನೇ ಸರ್ವೇಶ್ವರೆಂದು ಹಾರಾಡಿದರೆ ನಿಮ್ಮಂತವರಿಗೆ ಒತ್ತು ಬುದ್ಧಿ ಕಲಿಸಲಿಕ್ಕೆ ಶ್ರೀರಾಮನಾಗಿ ನಾನೇ ಅವತರಿಸಿ ಬಂದೆನೆಂದು ತಿಳಿಯರಿ. ಇದನ್ನೆಲ್ಲ ಮರೆತು ನೀವು ನಾಯಿ ತರ ಹೊಗಳಿದರ ಹೊಗಳುವ ನಿಮ್ಮ ಭಾವಿಗೆ ಏಕೆ
ಅಕ್ಕಿ ಕಾಳಿ ಎಂಬಂತೆ ನೀನ್ ಸುಮ್ಮಕ ನಿಂದ್ರಪ್ಪ. ಅವ ಎದಕ್ಕ ಬಂದಾನ ಏನ್ ಹೇಳ್ತಾನ ಅಟ್ ಕೇಳೋಣ. ಹಾ ಗೌಡ್ರಿ ಅವ ಯಾಕೆ ಬಂದಾನ ಕೇಳ್ತೀನಟ. ಅದು ನನ್ನಿಂದ ಆಗುತ್ತಿದ್ದರೆ ಮಾತ್ರ. ವರ ಕೇಳಲು ಬಂದವನಿಗೆ ಹರಿಸಲು ನೀನೇನು ಪರಶಿವನು ಅಲ್ಲ, ಈ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಿರುವ ಬ್ರಹ್ಮನು ಅಲ್ಲ. ಅಶೋಕ, ಈ ಅಶೋಕನ ತಂದೆ 10,000ಕ್ಕೆ 10 ಎಕರೆ ಜಮೀನನ್ನು ಒಂದು ಮುಟ್ಟಿಸಲಿಕ್ಕೆ ನಿನಗೆ ಬರೆದು ಕೊಟ್ಟದ್ದು. ಆ ಬರಕೊಟ್ಟ ಕಾಗದ ಪತ್ರ ಇವತ್ತಿಗೆ 3 ವರ್ಷ ಗತಿಸಿತು. ಆ ಹೊಲವನ್ನು ಬಿಟ್ಟು ಕೊಡು ಎಂದು ಕೇಳಲು ಬಂದಿದ್ದೇನೆ. ಇವರ ತಂದೆ ಅಂದೇ ನನಗೆ ಕರೆದುಕೊಟ್ಟಿದ್ದಾನೆ. ಈ ಆಸ್ತಿಯನ್ನು ಬೇಡಲು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಲೇಗೌಡ, ಸಾಧ್ಯವಿರದಿದ್ದರೆ ಈ ಸಿದ್ಧಲಿಂಗ ಆ ಗದ್ದೆಯನ್ನು ಹಿಂದಿನಿಂದ ಉಳಿಮೆ ಮಾಡುತ್ತಾನೆ. ಅದಕ್ಕೇನಾದರೂ ನೀ ಚಂಡಿ ಹಾಕಿ ಸಡ್ಡು ಬಾರಿಸಲೇ ಬಂದರೆ ಓಡಿ ಬರುವೆ. ನಿಮ್ಮೊಬ್ಬೊಬ್ಬರ ರುಂಡವನ್ನು ಕತ್ತರಿಸಿ ಹಾಕಿ ಆ ರುಂಡವನ್ನು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟಿ ಅದಕ್ಕೆ ನಂದ ರೈತರ ಚಪ್ಪಲಿಯ ಸರವನ್ನು ಹಾಕುತ್ತಿದ್ರ ನನ್ನ ಹೆಸರು ಸಿದ್ಧಿ ಪುರುಷ ಸಿದ್ಧಲಿಂಗನೇ. ಅದಕ್ಕೆ ಪುಟ್ಟಿದು ಮಾತನಾಡುವ. ನಿನ್ನ ಹೆಣನ ಈ ಗುಂಡಿನಿಂದ ಸೀಳಿ ನಿನ್ನ ರಕ್ತ ಸಹಿತ ಇಲ್ಲೇ ಹೊತ್ತು ಹಾಕುವಂತೆ ಏರ್ಪಾಡು ಮಾಡುತ್ತೇನೆ, ನೋಡ್ತಾ ಇರೋ. ಲೇಗೌಡ, ನಿನ್ನಲ್ಲಿ ಗಂಡು ಅನ್ನುವ ತಾಕತ್ತ ಇದ್ರ ಎತ್ತೋ ಈ ನಿನ್ನ ಗುಂಡು ತುಂಬಿದ ಬಂದೂಕನ್ನ. ಈ ನಿನ್ನ ಬಂದೂಕನ್ನು ಬರೇ ನನ್ನ ಹೊಟ್ಟೆಯಲ್ಲಿ ಮುರಿದು ಹಾಕಿ ಬಿಡುತ್ತೀನಿ. ಅಷ್ಟ್ ಮಾಡ್ಬಿಡ್ರಿ, ಪಾಪ ಅಡು ಬೇಡ್ಕೊಳಕತ್ತೇನ್ರಿ. ಹೌದು, ಈ ತಿಪ್ಪಯ್ಯ ಹೇಳಿದ ಮಾತು ನಿಜವಿದೆ. ಈಗಲೇ ಇವನ ಆಸ್ತಿ ಬಿಟ್ಟ ಕೊಟ್ಟು ನನ್ನ ಸರ್ವ ಕಾರ್ಯಗಳನ್ನು ಸಾಧಿಸಿಕೊಳ್ಳಬೇಕು. ಆ ನಂತರ ಇವನ ತಾಕತ್ತಿಗೆ ತೋರಿಸಬೇಕು ನನ್ನ ಕರಾಮತ್ತಿನ ಚಮತ್ಕಾರವನ್ನು. ಹಾ ಸಿದ್ಧಲಿಂಗ, ಈ ಸಣ್ಣ ವಿಷಯಕ್ಕಾಗಿ ಏಕೆ ನಮ್ಮಿಬ್ಬರಲ್ಲಿ ವಿರಸ? ಸಂತೋಷವಾಗಿ ಇವನ ಆಸ್ತಿ ಬಿಟ್ಟಿದ್ದೇನೆ. ಗದ್ದೆಗೆ ಹೋಗಿಬಿಡು, ಕಾಗದ ಕೊಡ್ತೇನೆ. ತಮ್ಮ ಉಪಕಾರ ಮರೆಯೋದಿಲ್ಲ ಗೌಡ್ರಿ, ನಾವಿನ್ನು ಬರುತ್ತೇವೆ.